ಇವತ್ತು ನಾನು ಆಯ್ಲಿ ಸ್ಕಿನ್ ಅವರು ಹೇಗೆ ಮದುವೆಗೆ ರೆಡಿ ಆಗ್ಬೋದು, ದಟ್ ಈಸ್ ಆಯ್ಲಿ ಸ್ಕಿನ್ ಇರೋರು ನಿಮ್ಮ ಮೇಕಪ್ ಒಂಚೂರು ಸ್ಮಡ್ಜ್ ಆಗದಿರೋ ಹಾಗೆ ಹೇಗೆ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡುವಂಥ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ವಿಡಿಯೋಲಿ ತೋರಿಸ್ತೀನಿ. ಸೊ ಗೈಸ್, ಮೊದಲನೇದಾಗಿ ನನಗಿರುವಂಥ ಸ್ಕಿನ್ ಪ್ರಾಬ್ಲಮ್ಸ್ ಏನೇನು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ. ಸೊ ನನ್ನ ಮುಖನ ನೀವು ನೋಡಿದ್ರೆ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡ್ಬೋದು. ನನಗೆ ಪಿಗ್ಮೆಂಟೇಷನ್ ಇದೆ, ಅಂದರೆ ಡಾರ್ಕ್ ಸರ್ಕಲ್ಸ್ ಇದೆ, ಪೋರ್ಸ್ ಒಂಚೂರು ಜಾಸ್ತಿನೇ ಇದೆ. ಸೊ ಐ ಫೋಕಸ್ ಮೋಸ್ಟ್ ಆನ್ ಮೈ ಟೆಕ್ಸ್ಚರ್ ಆಲ್ಸೋ. ಆಮೇಲೆ ಈ ಒಂದು ಡಾಟ್ ಏನು ನೋಡ್ತೀರಾ, ಇದು ನನಗಿರುವಂಥ ಏನು ಹೇಳೋದು ಡಾರ್ಕ್ ಸ್ಪಾಟ್ಸ್. ಆಮೇಲೆ ನನಗೆ ಹಣೆ ಮೇಲೆ ಕೂಡ ಟೆಕ್ಸ್ಚರ್ಸ್ ಇದೆ ಆ್ಯಂಡ್ ಪೋರ್ಸ್ ಇದೆ. ಆಯ್ಲಿ ಸ್ಕಿನ್ ಅವರು ಮೊದಲನೇದಾಗಿ ಮಾಡಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಸ್ಕಿನ್ ಪ್ರೆಪ್ ಏನಪ್ಪ ಅಂದರೆ ಐಸ್ ಕ್ಯೂಬ್ಸ್ನ ಫೇಸ್ ಮೇಲೆ ರಬ್ ಮಾಡೋದು. ಎಸ್ಪೆಷಲಿ ಮೇಕಪ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಿಮ್ಮ ಫೇಸ್ನ ಚೆನ್ನಾಗಿ ಐಸ್ ಕ್ಯೂಬ್ಸ್ನಿಂದ ರಬ್ ಮಾಡಿದ್ದೀನಿ. ನೀವು ಡೈಲಿ ಕೂಡ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಿಮ್ಮ ಫೇಸ್ ಜಾಸ್ತಿ ಆಯ್ಲಿ ಅನ್ಸೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ಬೋದು. ಸೊ ಪೋರ್ಸ್ ಪ್ರಾಬ್ಲಮ್ ಇರೋರಿಗೆಲ್ರಿಗೂ ಈ ಒಂದು ಐಸ್ ಕ್ಯೂಬ್ಸ್ನ ಫೇಸ್ ಮೇಲೆ ರಬ್ ಮಾಡೋದು ತುಂಬಾ ಒಳ್ಳೇದು. ನೀವು ತುಂಬ ಸೆಲೆಬ್ರಿಟೀಸ್ ಕೂಡ ನೋಡಿರ್ತೀರ ಹೀಗೆ ಮಾಡೋದನ್ನು. ಸೊ ನಾವು ಮದುವೆಗಳಿಗೆ ಯಾವುದಾದ್ರೂ ಒಂದು ಡೇ ಟೈಮಲ್ಲಿ ಫಂಕ್ಷನ್ಗೆ ರೆಡಿ ಆಗ್ತಿದ್ದೀವಿ ಅಂದರೆ, ಆರ್ ನೀವು ದಿನಾಗಲೂ ಒಂದು ಸ್ಕಿನ್ ಕೇರ್ ರುಟೀನಲ್ಲಿ ಸ್ಕಿನ್ ಪ್ರೆಪ್ ಮಾಡೋದಕ್ಕೆ ನೋಡಿ ಈ ರೀತಿಯಲ್ಲಿ ನೀವು ಫೇಸ್ನ ಐಸ್ ಕ್ಯೂಬ್ಸಿಂದ ರಬ್ ಮಾಡ್ಬೋದು. ತುಂಬಾ ಒಳ್ಳೆಯದು. ಬೆಳಗ್ಗೆ ಮಾಡೋದ್ರಿಂದ ಫೇಸ್ ಮೇಲಿರುವಂಥ ಪಫಿನೆಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಇದರ ಮೇಲೆ ಮೇಕಪ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಆಯ್ಲಿ ಅನ್ಸೋದಿಲ್ಲ ಮತ್ತು ನಿಮ್ಮ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಸ್ಮಡ್ಜ್ ಆಗದಿರೋ ಥರ ಕಾಪಾಡುತ್ತೆ. ಸೊ ಈಗ ನನ್ನ ಫೇಸ್ ಫುಲ್ ಕೂಲ್ ಆ್ಯಂಡ್ ಕಾಮ್ ಆಗಿದೆ. ಹೈಡ್ರೇಷನ್, ದಟ್ ಈಸ್ ಮಾಯ್ಶ್ಚರೈಸರ್ಗೆ ಬಂದು ನ್ಯೂಟ್ರಿಜಿನಾ ಹೈಡ್ರೋ ಬೂಸ್ಟ್ ವಾಟರ್ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಆಯ್ಲಿ ಸ್ಕಿನ್ ಅವ್ರಿಗೆ ಈ ಒಂದು ಮಾಯ್ಶ್ಚರೈಸರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಜೆಲ್ ಮಾಯ್ಶ್ಚರೈಸರ್ಸ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಎಸ್ಪೆಷಲಿ ದಿಸ್ ಒನ್ ಫ್ರಮ್ ನ್ಯೂಟ್ರಿಜಿನಾ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾರೆ ಆಯ್ಲಿ ಸ್ಕಿನ್ ಅವ್ರಿಗೆ ಮಾಯ್ಶ್ಚರೈಸರ್ ಹೇಳಿ, ಡೇ ಕ್ರೀಮ್ ಹೇಳಿ ಅಂತ. ದಿಸ್ ಈಸ್ ಬೆಸ್ಟ್ ಆ್ಯಸ್ ಯೋರ್ ಡೇ ಕ್ರೀಮ್, ನೈಟ್ ಕ್ರೀಮ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನ್ಯೂಟ್ರಿಜಿನಾ ಹೈಡ್ರೋ ಬೂಸ್ಟ್, ಇಟ್ಸ್ ವೆರಿ ನೈಸ್. ಯೂಶ್ವಲಿ ಕ್ರೀಮ್ ಮಾಯ್ಶ್ಚರೈಸರ್ಸ್ ಏನಾಗುತ್ತೆ, ನಿಮ್ಮ ಫೇಸ್ನ ಇನ್ನೂ ಆಯ್ಲಿ ಮಾಡುತ್ತೆ. ಕೆಲವೊಂದು ಕ್ರೀಮ್ ಮಾಯ್ಶ್ಚರೈಸರ್ಸ್ ಇರುತ್ತೆ ಲೈಕ್ ಸೆಟಾಫಿಲ್, ಅದು ಎಲ್ಲ ಸ್ಕಿನ್ ಟೈಪ್ಸ್ ಅವ್ರಿಗೂ ಸೂಟ್ ಆಗುತ್ತೆ. ನಾನು ಅದನ್ನು ಡೈಲಿ ಯೂಸ್ ಮಾಡ್ತೀನಿ. ಆಯ್ಲಿ ಸ್ಕಿನ್ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ನಿಮಗೆ ಕ್ರೀಮ್ ಮಾಯ್ಶ್ಚರ್ಸ್ ಹಾಕಿದ್ರೆ ಇನ್ನೂ ಜಾಸ್ತಿ ಆಯ್ಲಿ ಆಗುತ್ತೆ ಅಂದರೆ ಯು ಕ್ಯಾನ್ ಇನ್ವೆಸ್ಟ್ ಆನ್ ದಿಸ್ ಜೆಲ್ ಮಾಯ್ಶ್ಚರೈಸರ್. ಈಗ ಇದಾದ ನಂತರ ಪ್ರೈಮರ್ ಯೂಸ್ ಮಾಡೋದು ವೆರಿ 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 ಇಂಪಾರ್ಟೆಂಟ್. ಮೇಬೆಲಿನ್ ಫಿಟ್ಮಿಯ ಪೋರ್ಲೆಸ್ ಮ್ಯಾಟ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ಇದರ ಹೆಸರೇ ಹೇಳುವಂತೆ ಇದು ಒಂದು ಮ್ಯಾಟ್ ಪ್ರೈಮರ್ ಪ್ಲಸ್ ಪೋರ್ಲೆಸ್ ಪ್ರೈಮರ್. ಈಗ ಮ್ಯಾಟ್ ಅಂದ್ರೇನು, ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ಸ್ಮಡ್ಜ್ ಆಗದಿರೋಂಗೆ ಮಾಡುತ್ತೆ. ಸ್ಮಡ್ಜ್ ಆಗೋದು ಯಾವಾಗ, ಫೇಸ್ ಆಯ್ಲಿ ಆದಾಗ. ಸೊ ದಿಸ್ ಇಸ್ ಮ್ಯಾಟ್ ಪ್ರಾಡಕ್ಟ್. ಆಮೇಲೆ ಪೋರ್ಲೆಸ್ ಅಂದ್ರೇನು, ಇವಾಗ ಸ್ಕಿನ್ ಮೇಲೆ ಪೋರ್ಸ್ ಇದ್ರೆ, ಫೇಸ್ ಮೇಲೆ ಪೋರ್ಸ್ ಇದೆ, ವಿಚ್ ಇಸ್ ಮೈ ಸ್ಕಿನ್ ಕನ್ಸರ್ನ್. ಸೊ ಅದಕ್ಕೋಸ್ಕರ ನಾನು ಪೋರ್ಲೆಸ್ ಪ್ರೈಮರ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಈವನ್ ನಾನು ಡ್ಯೂಯಿ ಸ್ಕಿನ್ ಮೇಕಪ್ ಮಾಡ್ತಿದ್ರು ಒಂದೊಂದ್ಸರಿ ಈ ಒಂದು ಪ್ರಾಡಕ್ಟನ್ನೇ ಯೂಸ್ ಮಾಡ್ತೀನಿ, ಬಿಕಾಸ್ ಇಟ್ ಈಸ್ ವೆರಿ ಗುಡ್ ಫಾರ್ ಬ್ಲರಿಂಗ್ ಮೈ ಪೋರ್ಸ್. ಇದಾದ ನಂತರ ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ ನಿಮಗೆ ತೋರಿಸ್ತೆ ನೋಡಿ. ಸೊ ಇಲ್ಲಿ ನಾನು ಕಲರ್ ಕರೆಕ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂಡರ್ ಐ ಏರಿಯಾ ಮತ್ತು ಮೂಗಿನ ಸೈಡಲ್ಲಿ, ಬಾಯಿಯ ಸೈಡಲ್ಲಿ ನನಗೆ ಸ್ಲೈಟ್ ಪಿಗ್ಮೆಂಟೇಷನ್ ಇದೆ. ಪ್ಯಾಕ್ನ ಟೇಕ್ ಕವರ್ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಇನ್ ದ ಶೇಡ್ ಪಂಪ್ಕಿನ್. ಬೇಸಿಕಲಿ ಇದನ್ನು ಆರೆಂಜ್ ಕರೆಕ್ಟರ್ ಅಂತೀವಿ. ಸೊ ಇದನ್ನು ನೀವು ಕನ್ಸೀಲರ್ ಥರ ಜಾಸ್ತಿ ಹಾಕಬಾರ್ದು. ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ನೋಡಿ, ಸಪೋಸ್ ಡಾರ್ಕ್ ಸರ್ಕಲ್ಸ್ ಅರೌಂಡ್ ಯೋರ್ ಮೌತ್, ಏನಾದರೂ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ಲೈಕ್ ಡಾರ್ಕ್ ಸ್ಪಾಟ್ಸ್ ಇದೆಲ್ಲ ಏನಾದರೂ ಇದ್ದರೆ ನೋಡಿ, ಈ ರೀತಿಯಲ್ಲಿ ನೀವು ಆ ಸ್ಪಾಟ್ ಮೇಲೆ ಹಾಕಿ ಈ ರೀತಿ ಬ್ಲೆಂಡ್ ಮಾಡಬೇಕು. ಯು ಕ್ಯಾನ್ ಯೂಸ್ ಯೋರ್ ಫಿಂಗರ್ಸ್. ಇದೇ ರೀತಿಯಲ್ಲಿ ನೀವು ನಿಮ್ಮ ಕೈ ಬೆರಳ ಸಹಾಯದಿಂದಾನೇ ಇದನ್ನು ಬ್ಲೆಂಡ್ ಮಾಡ್ಬೋದು. ಇದಕ್ಕೆಲ್ಲ ಬ್ರಷ್ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒನ್ಸ್ ಯು ಆರ್ ಡನ್ ವಿತ್ ಕಲರ್ ಕರೆಕ್ಷನ್, ಇದಾದ ನಂತರ ನೀವು ಕನ್ಸೀಲರ್ ಯೂಸ್ ಮಾಡಿ. ಸೊ ನಾನು ಲೋರಿಯಲ್ ಇನ್ಫ್ಯಾಲಿಬಲ್ ಫುಲ್ ವ್ಯಾಕ್ ಕನ್ಸೀಲರ್ ಯೂಸ್ ಮಾಡ್ತೀನಿ. ಇದು ನೋಡಿ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಪ್ರಾಡಕ್ಟ್. ಆ್ಯಂಡ್ ಇದು ಅಗೇನ್ ನಾನು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ಆಮೇಲೆ ಏನಾದರೂ ಡಾಟ್ಸ್ ಇದ್ದರೆ, ಲೈಕ್ ಸ್ಪಾಟ್ಸ್ ಏನಾದರೂ ಇದ್ದರೆ, ಪಿಂಪಲ್ಸ್ ಏನಾದರೂ ಇದ್ದರೆ, ಅದನ್ನೆಲ್ಲ ನಾನು ಹೈಡ್ ಮಾಡೋದಕ್ಕೆ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಸೊ ಕನ್ಸೀಲರ್ನ ನೋಡಿ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ, ಅಂದರೆ ಯೂಶ್ವಲಿ ನಾವು ಎಲ್ಲೆಲ್ಲಿ ಕಲರ್ ಕರೆಕ್ಷನ್ ಮಾಡಿರ್ತೀವಿ ಅಲ್ಲೆಲ್ಲ ನಾವು ಮತ್ತೆ ಕನ್ಸೀಲರ್ನ ಹಾಕಿ ಬ್ಲೆಂಡ್ ಮಾಡ್ತೀವಿ. ಯು ಕ್ಯಾನ್ ಯೂಸ್ ಯೋರ್ ಕನ್ಸೀಲರ್ ಬ್ರಷ್
ಆರ್ ಫೌಂಡೇಶನ್ ಬ್ರಷ್, ಇಲ್ಲಾಂದರೆ ನಿಮ್ಮ ಬೆರಳ ಸಹಾಯದಿಂದಾನೇ ಕನ್ಸೀಲರ್ನ ಕೂಡ ಬ್ಲೆಂಡ್ ಮಾಡ್ಬೋದು. ಕನ್ಸೀಲರ್ ಯಾವುದೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀವು ಅಪ್ಲೈ ಮಾಡುವಂಥ ಪ್ರಾಡಕ್ಟ್ಸ್ಗಳಿಗೆ ನೀವು ನಿಮ್ಮ ಬೆರಳನ್ನೇ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಬ್ರಷೇ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ನೋಡಿ, ಈ ಒಂದು ಕನ್ಸೀಲರ್ ಬಂದುಬಿಟ್ಟು ಆಯ್ಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಜನ ಕೇಳ್ತೀರಾ ಕನ್ಸೀಲರ್ ಶೇಡ್ ಹೇಗೆ ಕರೆಕ್ಟಾಗಿ ಮ್ಯಾಚ್ ಮಾಡೋದು ಅಂತ. ಈಗ ನೋಡಿ, ನಾನು ಹಾಕಿ ಬ್ಲೆಂಡ್ ಮಾಡ್ತಿರೋ ಹಾಗೆ ನೀವು ನೋಡ್ಬೋದು ನನ್ನ ಒರಿಜಿನಲ್ ಸ್ಕಿನ್ ಟೋನ್ಗೂ ಮತ್ತು ನಾನು ಹಾಕ್ತಿರುವಂಥ ಕನ್ಸೀಲರು ಬ್ಲೆಂಡ್ ಆದಾಗ ಅದು ಏನೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ ನಿಮಗೆ. ಈ ರೀತಿಯಲ್ಲಿ ನೀಟಾಗಿ ಬ್ಲೆಂಡ್ ಆಗಬೇಕು. ಅದು ನಿಮ್ಮ ಕನ್ಸೀಲರ್ನ ಒಂದು ಕರೆಕ್ಟ್ ಶೇಡ್. ಆರ್ ಫೌಂಡೇಶನ್ನು ಕೂಡ ನೀವು ಇದೇ ರೀತಿಯಲ್ಲಿ ಚೂಸ್ ಮಾಡಬೇಕು. ಯಾವುದೇ ಒಂದು ಕನ್ಸೀಲರ್ ಆರ್ ಫೌಂಡೇಶನ್ ನೀವು ಮುಖನ ಇನ್ನೂ ಬ್ರೈಟ್ ಮಾಡುತ್ತೆ, ಅದು ನಿಮ್ಮ ರಾಂಗ್ ಶೇಡ್ ಅನ್ಬೋದು. ನಿಮ್ಮ ಫೇಸ್ನ ಇನ್ನೂ ಕಪ್ಪಾಗಿ ಕಾಣಿಸೋ ಥರ ಮಾಡುತ್ತೆ ಅಂದರೆ ದಟ್ ಈಸ್ ಆಲ್ಸೋ ಯೋರ್ ರಾಂಗ್ ಶೇಡ್. ನೋಡಿ, ಕರೆಕ್ಟಾಗಿ ಈ ರೀತಿ ನೀಟಾಗಿ ಬ್ಲೆಂಡ್ ಆದಾಗ ನಿಮ್ಮ ಸ್ಕಿನ್ಗೂ ನೀವು ಹಾಕಿರುವಂಥ ಪ್ರಾಡಕ್ಟ್ ಕಡೆಯೂ ಏನೋ ಒಂದು ಡಿಫ್ರೆನ್ಸ್ ಕಾಣಿಸ್ಬಾರ್ದು. ಈಗ ಫೌಂಡೇಶನ್ಗೆ ಮೇಬೆಲಿನ್ನ ಸೂಪರ್ ಸ್ಟೇ 24 hour ಫುಲ್ ಕವರೇಜ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದು ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಮತ್ತು ಫುಲ್ ಕವರೇಜ್ ಫೌಂಡೇಶನ್ ಆ್ಯಂಡ್ ಇಟ್ ಈಸ್ ಗ್ರೇಟ್ ಫಾರ್ ಆಯ್ಲಿ ಸ್ಕಿನ್. ಸೊ ಇದರ ಫೌಂಡೇಶನ್ ಹೆಸರೇ ಹೇಳೋ ರೀತಿಯಲ್ಲಿ ಇದು ಒಂದು ಫುಲ್ ಕವರೇಜ್ ಫೌಂಡೇಶನ್. ಸೊ ನೀವು 1 ಪಂಪ್ ಆರ್ ಮ್ಯಾಕ್ಸಿಮಮ್ 1.5 ಆರ್ ನಿಯರ್ಲಿ 2 ಪಂಪ್ ಯೂಸ್ ಮಾಡ್ಬೋದು. ಸೊ ಫೇಸ್ ಮೇಲೆ ಫುಲ್ ಡಾಟ್ ಮಾಡ್ಕೊಳ್ಳಿ. ಡಾಟ್ ಮಾಡಿದ ನಂತರ ನೀವು ಕನ್ಸೀಲರ್ ಬ್ರಷ್ ಆರ್ ಬ್ಯೂಟಿ ಸ್ಪಂಜ್ ಏನಿದೆ ಅದರಲ್ಲಿ ಬ್ಲೆಂಡ್ ಮಾಡ್ಬೋದು. ಸೊ ಈಗ ನಾನು ಫೌಂಡೇಶನ್ ಬ್ಲೆಂಡ್ ಮಾಡ್ತಿರುವಾಗಲೂ ನೀವು ನೋಡ್ಬೋದು ನನ್ನ ಫೇಸ್ ಇನ್ನೂ ಬೂದಿ ಥರ ಎಲ್ಲ ಏನೂ ಕಾಣ್ತಲ್ಲ. ಇಟ್ಸ್ ಬ್ಲೆಂಡಿಂಗ್ ವೆರಿ ವೆಲ್ ವಿತ್ ಮೈ ನ್ಯಾಚುರಲ್ ಸ್ಕಿನ್ ಟೋನ್. ಸೊ ಇದೇ ರೀತಿಯಲ್ಲೇ ನಾನು ಕನ್ಸೀಲರ್ ಕೂಡ ಚೂಸ್ ಮಾಡೋಕೆ ನಿಮಗೆ ಹೇಳಿದ್ದು. ಯೂಶ್ವಲಿ ನೀವು ಯಾವುದಾದ್ರೂ ಒಂದು ಹೆಲ್ತ್ ಆ್ಯಂಡ್ ಗ್ಲೋ ಅನ್ನುವಂಥ ಶಾಪಲ್ಲಿ ಮತ್ತು ಇನ್ನೂ ಹಲವಾರು ಶಾಪ್ಸ್ ಇದೆ ವೇರ್ ಯು ಕ್ಯಾನ್ ಟ್ರೈ ಟೆಸ್ಟ್ ಆ್ಯಂಡ್ ದೆನ್ ಬೈ ಯೋ ಪ್ರಾಡಕ್ಟ್. ನೀವು ನಿಮ್ಮ ಫೇಸ್ ಮೇಲೆ ಟ್ರೈ ಮಾಡ್ಬೋದು, ಬ್ಲೆಂಡ್ ಮಾಡಿ ನೋಡ್ಬೋದು. ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂದರೆ ಆ ಪ್ರಾಡಕ್ಟ್ನ ನೀವು ಕೊಂಡ್ಕೋಬೋದು. ಕೆಲವರಿಗೆ ಮಿಕ್ಸ್ ಮಾಡಿ 1-2 ಶೇಡ್ 3 ಶೇಡ್ ಮಿಕ್ಸ್ ಮಾಡಿದ್ಮೇಲೆ ಕೂಡ ನಿಮಗೆ ಒಂದು ಕರೆಕ್ಟಾದ ಒಂದು ಶೇಡ್ ಸಿಗುತ್ತೆ. ಸೊ ನಾನು ಆ ರೀತಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಇದುವರೆಗೂ ತೊಗೊಂಡಿರೋ ಪ್ರಾಡಕ್ಟ್ಸ್ ಎಲ್ಲ ಫೌಂಡೇಶನ್ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ಟ್ರೈ ಮಾಡಿ ನಾನು ತೊಗೊಳ್ಳೋದ್ರಿಂದ ಒಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ನನಗಿರೋದಿಲ್ಲ. ನಾನು ಆನ್ಲೈನಲ್ಲಿ ತೊಗೊಳ್ಳುವಾಗ ಐ ಲುಕ್ ವೆರಿ ಕ್ಲೋಸ್ ಟು ದ ಶೇಡ್ಸ್ ಡಿಸ್ಪ್ಲೇಡ್. ಈಗ ಸ್ಕ್ರೀನ್ ಮೇಲೆ ಯಾವುದಾದ್ರೂ ಒಂದು ಶೇಡ್ ಬರ್ತಿದೆ ನೋಡಿ, ಲೈಕ್ ನೈಕಾ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಆ ಒಂದು ಶೇಡ್ನ ನಾನು ಯೂಟ್ಯೂಬಲ್ಲಿ ಆ ಶೇಡ್ ಹೆಸರು ಹಾಕಿ ನೋಡ್ತೀನಿ. ಅವಾಗ ಯಾರಾದರೂ ಯೂಸ್ ಮಾಡಿರ್ತಾರಲ್ವ, ಸೊ ಆಗ ಅವರು ನನ್ನ ಸ್ಕಿನ್ ಟೋನ್ಗೆ ಕ್ಲೋಸ್ ಆಗಿ ಮ್ಯಾಚ್ ಆಗ್ತಾರ ಅದನ್ನು ನೋಡ್ಕೊಂಡು ಈ ರೀತಿಯಲ್ಲಿ ನಾನು ಏನು ಮಾಡ್ತೀನಿ, ಪ್ರಾಡಕ್ಟ್ಸ್ನ ಬೈ ಮಾಡ್ತೀನಿ. ಸೊ ಆಗ ಫೇಲ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಈಗ ಆಯ್ಲಿ ಸ್ಕಿನ್ ಅವರು ಜಾಸ್ತಿ ಕಾಂಪ್ಯಾಕ್ಟ್ ಪೌಡರ್ ಮೇಲೆ ಇನ್ವೆಸ್ಟ್ ಮಾಡಿ. ಫಿನಿಷಿಂಗ್ ಪೌಡರ್ ಕೂಡ ನೀವು ಹಾಕ್ಬೋದು, ಲೂಸ್ ಪೌಡರ್ ಕೂಡ ಹಾಕ್ಬೋದು. ಬಟ್ ನಿಮ್ಗೇನಂದರೆ ಇನ್ನೂ ಆಯಿಲ್ನ ಕಂಟ್ರೋಲ್ ಆಗಬೇಕಂದ್ರೆ ನೀವು ಕಾಂಪ್ಯಾಕ್ಟ್ ಪೌಡರನ್ನೇ ಯೂಸ್ ಮಾಡ್ಬೋದು. ಸೊ ಫೇಸಸ್ ಕ್ಯಾನಡಾನ ಒಂದು ಕಾಂಪ್ಯಾಕ್ಟ್ ಪೌಡರ್ ನಾನು ಯೂಸ್ ಮಾಡ್ತಿದ್ದೀನಿ. ಲೂಸ್ ಪೌಡರಿಂದ ಸೆಟ್ ಮಾಡಿದ ಮೇಲೂ ಕೂಡ ನೀವು ಮತ್ತೆ ಏನಾದರೂ ಆಯ್ಲಿ ಆದಾಗ ಸ್ವೆಟ್ ಆಗ್ತಿದ್ದೀರಾ ಅಂದಾಗ ಒಂದು ಟಿಶ್ಯೂನಲ್ಲಿ ಡ್ಯಾಬ್ ಮಾಡಿ ಎಲ್ಲೆಲ್ಲಿ ನಿಮಗೆ ಕವರೇಜ್ ಬೇಕು, ಎಲ್ಲೆಲ್ಲಿ ನೀವು ಆಯಿಲ್ನ ಕಂಟ್ರೋಲ್ ಮಾಡಬೇಕು ಅಲ್ಲಲ್ಲಿ ಕಾಂಪ್ಯಾಕ್ಟನ್ನ ಹಾಕ್ಬೋದು. ತುಂಬ ಸರಿ ನೀವು ನೋಡ್ಬೋದು ಸೆಲೆಬ್ರಿಟೀಸು ಯಾವುದಾದ್ರೂ ಶೂಟಿಂಗಲ್ಲಿ ಟಚ್ ಅಪ್ ಅಂತಾರೆ. ಅದೇನಂದರೆ ನೋಡಿ ಇದೇನೆ ಕಾಂಪ್ಯಾಕ್ಟ್ನಿಂದ ಅವ್ರು ಟಚ್ ಅಪ್ ಮಾಡ್ತಾರೆ. ಸೊ ಆಗ ಟಚ್ ಅಪ್ ಮಾಡಿದಾಗ ಏನಾಗುತ್ತೆ, ಆಯಿಲ್ ಕಂಟ್ರೋಲ್ ಆಗುತ್ತೆ, ಸ್ವೆಟ್ ಕಂಟ್ರೋಲ್ ಆಗುತ್ತೆ. ಸೊ ಇದೇನೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಅಂದರೆ ಈ ಒಂದು ಅವಾಗವಾಗ ನೀವು ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ಒಂದು ಸರಿ ಫುಲ್ ಫೇಸಸ್ ಕ್ಯಾನಡಾನ ಮೇಕಪ್ ಫಿಕ್ಸರ್ನಿಂದ ಸೆಟ್ ಮಾಡ್ತಿದ್ದೀನಿ. ಇದು ಮೊದಲನೇ ಸರಿ ನಾನು ಫೇಸ್ನ ಸೆಟ್ ಮಾಡ್ತಿರೋದು. ಫುಲ್ ಫೇಸ್ ಮೇಕಪ್ ಕಂಪ್ಲೀಟ್ ಆದ ನಂತರ ಇನ್ನೊಂದು ಸರಿ ಸೆಟ್ ಮಾಡ್ತೀನಿ, ಅದು ಬಂದು ಲಾಸ್ಟಲ್ಲಿ. ಆ್ಯಂಡ್ ಸೊ ಇದಾದ ನಂತರ ನೀವು ನಿಮ್ಮ ಐಬ್ರೋ, ಐ ಮೇಕಪ್, ಲಿಪ್ಸ್ಟಿಕ್, ಕಾಂಟೋರ್, ಬ್ಲಷ್ ಇದೆಲ್ಲ ನೀವು ಹಾಕ್ಕೋಬೋದು. ಸೊ ನಾನಲ್ಲಿ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಸ್ವಿಸ್ ಬ್ಯೂಟಿಯ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ. ಸೊ ಇದರ ಒಂದು ಟಿಪ್ ಏನಿದೆ ತುಂಬಾ ಪಾಯಿಂಟೆಡ್ ಆಗಿದೆ. ಆ್ಯಂಡ್ ಈಗಿರೋದ್ರಿಂದ ನೀವು ಈಸಿಯಾಗಿ ನಿಮ್ಮ ಐಬ್ರೋಸ್ನ ಫಿಲ್ ಮಾಡ್ಬೋದು, ಶೇಪ್ ಮಾಡ್ಬೋದು, ಆ್ಯಸ್ ವೆಲ್ ಆ್ಯಸ್ ಬ್ಲೆಂಡ್ ಕೂಡ ಮಾಡ್ಬೋದು.
ನೋಡಿ ಮುಂದಗಡೆ ಏನಿದೆ ಅಲ್ಲಿ ನೀವು ಲೈನ್ ಥರ ಅಂದರೆ ವರ್ಟಿಕಲಿ ನೀವು ಡ್ರಾ ಮಾಡಬೇಕು. ನಿಮ್ಮ ಐಬ್ರೋ ಶೇಪ್ ಏನಿದೆ ಆ ಒಂದು ಶೇಪನ್ನೇ ಫಾಲೋ ಮಾಡ್ತಾ ನೀವು ಔಟ್ಲೈನ್ನ ಡ್ರಾ ಮಾಡಬೇಕು. ಹೀಗೆ ಡ್ರಾ ಮಾಡ್ತಿರುವಾಗ ನೀವು ಎಲ್ಲೆಲ್ಲಿ ಗ್ಯಾಪ್ಸ್ ನೋಡ್ತೀರ ನೋಡಿ, ಆ ಹೇರ್ ಗ್ರೋತ್ನ ಡೈರೆಕ್ಷನ್ ಏನಿದೆ ಆ ಒಂದು ಡೈರೆಕ್ಷನಲ್ಲೇ ನೀವು ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ನ ಬರ್ಕೊಂಡು ಬರ್ದಿದ್ದಾದ ನಂತರ ಈ ರೀತಿ ಇದರಿಂದನೇ ಸ್ಪೂಲ್ ಇರುತ್ತೆ ನೋಡಿ, ಇದರಿಂದ ಬ್ಲೆಂಡ್ ಮಾಡ್ಬೋದು. ಇದಾದ ನಂತರ ಇತ್ತೀಚೆಗೆ ನನಗೆ ತುಂಬ ಇಷ್ಟ ಆಗಿದಂಥ ಒಂದು ಐಬ್ರೋ ಟ್ರಿಕ್ ಏನಪ್ಪ ಅಂದರೆ ಯೂಸಿಂಗ್ ಮಸ್ಕಾರಾನಿಂದ ನಿಮ್ಮ ಐಬ್ರೋಸ್ನ ಸೆಟ್ ಮಾಡೋದು. ಇದು ನಿಮ್ಮ ಐಬ್ರೋ ಪಿಗ್ಮೆಂಟ್ನ ಇನ್ನೂ ಬೋಲ್ಡಾಗಿ ಕಾಣಿಸೋ ರೀತಿಯಲ್ಲಿ ಮಾಡುತ್ತೆ, ಲೈಕ್ ಇನ್ನೂ ಡಾರ್ಕಾಗಿ ಕಾಣಿಸೋ ರೀತಿಯಲ್ಲಿ ಮಾಡುತ್ತೆ. ಕೆಲವರಿಗೆ ಬ್ರೌನ್ ಐಬ್ರೋಸ್ ಇರುತ್ತೆ, ಅಂಥವ್ರು ಈ ಸ್ಟೆಪ್ಸ್ನ ಸ್ಕಿಪ್ ಮಾಡ್ಬೋದು. ಕೆಲವರಿಗೆ ಐಬ್ರೋ ಶೇಡ್ ಏನಪ್ಪ ಅಂದರೆ ಐಬ್ರೋ ಮೇಲಿರುವಂಥ ಕೂದಲು ಬ್ಲ್ಯಾಕ್ ಆಗೇ ಇದ್ದರೆ ನೋಡಿ ರೀತಿ ಬ್ಲ್ಯಾಕ್ ಮಸ್ಕಾರಾನ ತೊಗೊಂಡು ಅದರಲ್ಲಿರುವಂಥ ಎಕ್ಸಸ್ ಪ್ರಾಡಕ್ಟ್ನೆಲ್ಲ ಮೊದಲು ಎತ್ಕೊಬಿಡ್ಬೇಕು ಮಸ್ಕಾರಾನ ಬಾಟಲಿಂದಾನೆ. ಸೊ ಇದಾದ ನಂತರ ವಾಂಡ್ ಏನಿರುತ್ತೆ ಆ ಒಂದು ವಾಂಡಲ್ಲಿ ಜಾಸ್ತಿ ಪ್ರಾಡಕ್ಟ್ ಇರಬಾರ್ದು. ಸೊ ಅದಕ್ಕೆ ನಾನು ಹೇಳಿದ್ದು ಫಸ್ಟೇ ಎತ್ಕೊಬಿಡ್ಬೇಕು. ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಜಸ್ಟ್ ವಾಂಡನ್ನ ಜೆಂಟಲಾಗಿ ಆ ಹೇರ್ ಮೇಲೆ ಈ ರೀತಿ ಜೆಂಟಲ್ ಸ್ಟ್ರೋಕ್ಸ್ ಕೊಟ್ಟು, ಇದಾದ ನಂತರ ಮತ್ತೆ ಐಬ್ರೋ ಪೆನ್ಸಿಲ್ ಹಿಂದೆ ಇತ್ತಲ್ವ ಆ ಒಂದು ಸ್ಪೂಲಿಂದ ಬ್ರಷ್ ಮಾಡೋದ್ರಿಂದ ನಿಮ್ಮ ಐಬ್ರೋ ಹೇರ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಇನ್ನೂ ಡಾರ್ಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಲೆಟ್ಸ್ ಸ್ಟಾರ್ಟ್ ಐ ಮೇಕಪ್. ಜಾಕ್ಲಿನ್ ಹಿಲ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದು ವಾಲ್ಯೂಮ್ 2ನ ಒಂದು ಪ್ಯಾಲೆಟ್ ಆ್ಯಂಡ್ ಇದರಲ್ಲಿ ನೀವು ನೋಡ್ತಿರುವಂಥ ಲೈಟ್ ಪೀಚ್ ಶೇಡ್ನ ತೊಗೊಂಡು ನಾನು ಟ್ರಾನ್ಸಿಷನ್ ಆಗಿ ಯೂಸ್ ಮಾಡ್ತಿದ್ದೀನಿ. ಇವತ್ತು ನಾನು ಒಂದು ಪರ್ಪಲ್ ಐ ಮೇಕಪ್ ಮಾಡ್ತಿದ್ದೀನಿ, ಯಾಕಂದರೆ ದಿಸ್ ಗೋಸ್ ವೆರಿ ವೆಲ್ ವಿತ್ ಮೈ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಒಂದು ಐ ಮೇಕಪ್ ಮಾಡ್ತಿದ್ದೀನಿ. ಯಾವತ್ತು ಐ ಮೇಕಪ್ನ ಲೈಟ್ ಕಲರಿಂದ ಸ್ಟಾರ್ಟ್ ಮಾಡಿದಾಗ ಬ್ಲೆಂಡಿಂಗ್ ಬಿಕಮ್ಸ್ ಈಸಿಯರ್. ಸೊ ಅದಕ್ಕೋಸ್ಕರ ಯಾವತ್ತು ಲೈಟ್ ಕಲರ್ಸಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಒಂದು ಕಲರ್ನ ಡಾರ್ಕ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಐ ಮೇಕಪ್ ಚೆನ್ನಾಗಿ ಕೂಡ ಬ್ಲೆಂಡ್ ಆಗುತ್ತೆ. ನಿಮಗೆ ಜಾಸ್ತಿ ಹಾಕ್ತಿದ್ದೀನೋ ಅನ್ನುವಂಥ ಒಂದು ಭಯ ಕೂಡ ಇರೋದಿಲ್ಲ. ಈಗ ನೀವಿಲ್ಲಿ ನೋಡ್ತಿರುವಂಥ ಒಂದು ಪರ್ಪಲ್ ಶೇಡ್ನ ತೊಗೊಳ್ತಾ ಇದ್ದೀನಿ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷಿಂದ. ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂದ್ರೇನು, ಇದರ ಟಿಪ್ ಬಂದು ರೌಂಡೆಡ್ ಆಗಿರುತ್ತೆ, ಜಾಸ್ತಿ ಫ್ಲಫಿ ಆಗಿರೋದಿಲ್ಲ. ಸೊ ಹೀಗಿರುವ ಕಾರಣ ನಿಮಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ನೀವು ಫೋಕಸ್ ಮಾಡ್ಬೋದು. ಬಿಕಾಸ್ ಇಟ್ ಇಸ್ ಅ ಡಾರ್ಕ್ ಕಲರ್ ಆಗಿರೋದ್ರಿಂದ ನೀವು ನೋಡಿ ಸ್ವಲ್ಪನೇ ನೀವು ಅಪ್ಲೈ ಮಾಡ್ತಾ ಹೋಗಬೇಕು ಹುಷಾರಾಗಿ, ಈ ರೀತಿ ರೌಂಡ್ ಆಗಿ. ಆ ರೌಂಡ್ ನೀವು ಏನು ಬರೀತಿರಲ್ಲ ಆ ರೌಂಡ್ ಟುವರ್ಡ್ಸ್ ಇನ್ನರ್ ಕಾರ್ನರ್ ಆಫ್ ಯುವರ್ ಐ, ಆ ಒಂದು ಮೋಷನಲ್ಲಿ ನೀವು ರೌಂಡ್ ಆಗಿ ಮಾಡಬೇಕು. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ನನ್ನ ಹ್ಯಾಂಡ್ ಮೂವ್ಮೆಂಟ್ ನೀವು ನೋಡಿ ಹೇಗಿದೆ ಅಂತ. ಈ ರೀತಿ ಸರ್ಕ್ಯುಲರ್ ಮೋಷನ್ಸಲ್ಲಿ ನೀವು ಬ್ಲೆಂಡ್ ಮಾಡಬೇಕು, ನಾಟ್ ಔಟ್ವರ್ಡ್ಸ್ ಇನ್ವರ್ಡ್ಸ್. ಅದೇನೇ ನಾನು ಹೇಳಕ್ಕೆ ಟ್ರೈ ಮಾಡ್ತಿರೋದು. ಇನ್ವರ್ಡ್ಸ್ ಡೈರೆಕ್ಷನಲ್ಲಿ ನೀವು ರೌಂಡ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಪಿಗ್ಮೆಂಟ್ ನಿಮಗೆ ಒಳಗಡೆನೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಈಚೆ ಬರೋದಿಲ್ಲ. ಸೊ ಈ ರೀತಿ ಬ್ಲೆಂಡ್ ಮಾಡಿದಾಗ ನೋಡಿ ಆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಕರೆಕ್ಟಾಗಿ ಫೋಕಸ್ ಮಾಡ್ಬೋದು. ಎಡ್ಜಸ್ನ ಕೂಡ ನೀಟಾಗಿ ಬ್ಲೆಂಡ್ ಮಾಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಐ ಮೇಕಪ್ ನೀವು ನೋಡಿದ್ರು ಎಡ್ಜಸ್ ಬ್ಲೆಂಡ್ ಆಗಿರಬೇಕು. ಚೆನ್ನಾಗಿ ಬ್ಲೆಂಡ್ ಆಗಿರುವಂಥ ಐ ಮೇಕಪ್ ತುಂಬ ಸಾಫ್ಟಾಗಿ ವೆಲ್ ಡಿಫೈನ್ಡ್ ಆಗಿ ಕಾಣುತ್ತೆ. ಈಗ ನೋಡಿ ನನಗೆ ಮತ್ತೆ ಇನ್ನೊಂಚೂರು ಡಾರ್ಕ್ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ನಾನು ಅದೇ ಶೇಡ್ನ ತೊಗೊಂಡು ಇನ್ನೊಂಚೂರು ಅದೇ ಮೋಷನಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಾ ಬ್ಲೆಂಡ್ ಮಾಡ್ತಿದ್ದೀನಿ. ಇನ್ವರ್ಡ್ಸ್ ಬ್ಲೆಂಡ್ ಮಾಡ್ತಿದ್ದೀನಿ, ಅಂದರೆ ಒಳಗಡೆ ಹೋಗೋ ರೀತಿಯಲ್ಲಿ ಟು ದ ಇನ್ನರ್ ಕಾರ್ನರ್ ಆಫ್ ಯುವರ್ ಐ. ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಸೊ ದಿಸ್ ಶುಡ್ ಬಿ ಯೋರ್ ಮೂವ್ಮೆಂಟ್. ಇದಾದ ನಂತರ ಎಡ್ಜಸ್ ಏನಿದೆ ನೋಡಿ, ಇದನ್ನು ಮತ್ತೆ ನೀವು ಫಸ್ಟು ಕ್ರೀಸ್ಗೆ ಅಪ್ಲೈ ಮಾಡಿದ್ರಲ್ವ ಒಂದು ಲೈಟ್ ಶೇಡ್, ಅದಕ್ಕೆ ಯೂಸ್ ಮಾಡಿದಂಥ ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ನೀಟಾಗಿ ಎಡ್ಜಸ್ನ ಮತ್ತು ಏನಾದರೂ ಹಾರ್ಶ್ ಎಡ್ಜಸ್ ಇದ್ದರೆ ಇದನ್ನು ಬ್ಲೆಂಡ್ ಮಾಡಿಬಿಡಿ, ಅವಾಗಿನ್ನೂ ಸಾಫ್ಟಾಗಿ ನೀಟಾಗಿ ಕಾಣುತ್ತೆ. ಸೊ ಮತ್ತೆ ನೋಡಿ ಇನ್ನೊಂದು ಸರಿ ಕೂಡ ನೀವು ಹಾಕ್ಕೊಂಡು ಬ್ಲೆಂಡ್ ಮಾಡ್ಬೋದು. ದಿಸ್ ಟೈಮ್ ಐ ಆಮ್ ನಾಟ್ ಬ್ಲೆಂಡಿಂಗ್ ಮಚ್, ಯಾಕಂದರೆ ನಾನು ಸ್ವಲ್ಪ ತೊಗೊಂಡು ಯಾವ ಪಾಯಿಂಟಲ್ಲಿ ಡಾರ್ಕಾಗಿ ಕಾಣಿಸ್ಬೇಕು ಅಲ್ಲಿ ಮಾತ್ರ ಲೈಟಾಗಿ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಆಗ ಏನಾಗುತ್ತೆ, ಔಟರ್ ಕಾರ್ನರ್ ಇನ್ನೂ ಡಾರ್ಕ್ ಆ್ಯಂಡ್ ಪರ್ಪಲಿಯಾಗಿ ಕಾಣುತ್ತೆ. ಸೊ ದಿಸ್ ಇಸ್ ವೈ ಐ ಟೆಲ್ 2, 3, 4 ಸರಿ ಕೂಡ ನೀವು ಮತ್ತೆ ಪ್ರಾಡಕ್ಟ್ ಎತ್ಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ.
ಬಟ್ ಸ್ಟಾರ್ಟ್ ವಿತ್ ಯೂಸಿಂಗ್ ವೆರಿ ಲಿಟಲ್ ಪ್ರಾಡಕ್ಟ್ ಎಟ್ ಅ ಟೈಮ್. ಒಂದೇ ಸರಿ ಚೆನ್ನಾಗಿ ಬ್ರಷ್ ತುಂಬ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಬಿಟ್ಟು ಬ್ಲೆಂಡ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಹಾಗೂ ಫುಲ್ ಐ ಮೇಕಪ್ ಹಾಳಾಗುತ್ತೆ. ಐ ಮೇಕಪ್ ಹಾಳಾದಾಗ ಏನಾಗುತ್ತೆ, ನಾವು ಫುಲ್ ಫೇಸ್ ಮೇಕಪ್ ಏನು ಮಾಡಿರ್ತೀವಿ ಅದೆಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೇ ಕೆಲವೊಬ್ಬರೊಬ್ಬರು ಫಸ್ಟು ಐ ಮೇಕಪ್ ಮಾಡ್ತಾರೆ, ಆಮೇಲೆ ಫೇಸ್ ಮೇಕಪ್ ಮಾಡ್ತಾರೆ. ಹಾಗೂ ಕೂಡ ನೀವು ಮಾಡ್ಬೋದು. ಸೊ ಇದಾದ ನಂತರ ನಾನು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನ ಮೇಕಪ್ ಫಿಕ್ಸರಿಂದ ಒಂಚೂರು ಸ್ಪ್ರೇ ಮಾಡಿಕೊಂಡು ಈ ಒಂದು ಶಿಮ್ಮರ್ ಶೇಡ್ನ ನಾನಿವಾಗ ಒಂದು ಮ್ಯಾಟ್ ಶೇಡ್ ಏನು ಹಾಕ್ತೆ ಅದರ ಪಕ್ಕದಲ್ಲೇ ಹಾಕ್ತಿದ್ದೀನಿ. ಆ್ಯಂಡ್ ಈ ಒಂದು ಕಾಪರ್ ಸಿಲ್ವರಿ ಶಿಮ್ಮರ್ ಏನಿದೆ ಅದನ್ನು ಫುಲ್ ಇನ್ನರ್ ಕಾರ್ನರಿಂದ ಟು ದ ಮಿಡ್ ಆಫ್ ಮೈ ಐಲಿಡ್ ಇಲ್ಲಿವರೆಗೂ ನಾನು ಹಾಕ್ತಾ ಸ್ಪ್ರೆಡ್ ಮಾಡ್ತಾ ಬರ್ತೀನಿ. ಸೊ ನಾನು ಸೆಟ್ಟಿಂಗ್ ಸ್ಪ್ರೇನಿಂದ ನನ್ನ ಐ ಶ್ಯಾಡೋ ಬ್ರಷ್ನ ಒಂಚೂರು ಒದ್ದೆ ಮಾಡಿಕೊಂಡೆ. ಈಗ ಈ ರೀತಿಯಲ್ಲಿ ಒದ್ದೆ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಶಿಮ್ಮರ್ ಶೇಡ್ನ ಪಿಗ್ಮೆಂಟ್ ಪೇ ಆಫ್ ಇನ್ನೂ ಹೆಚ್ಚಾಗಿರುತ್ತೆ, ಇನ್ನೂ ಎದ್ದು ಕಾಣುತ್ತೆ. ನೀವು ಇಲ್ಲಾಂದರೆ ನಿಮ್ಮ ಕೈ ಬೆರಳ ಸಹಾಯದಿಂದಾನೇ ಈ ರೀತಿಯಲ್ಲಿ ನೀವು ಶಿಮ್ಮರ್ ಶೇಡ್ಸ್ನ ಅಪ್ಲೈ ಮಾಡ್ಬೋದು. ಈ ಒಂದು ಫ್ಲಫಿ ಬ್ರಷ್ ಇದರಲ್ಲೆಲ್ಲ ನೀವು ಶಿಮ್ಮರ್ ಶೇಡ್ನ ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಸರಿಗೆ ಅದು ಅಂಟ್ಕೊಳ್ಳೋದಿಲ್ಲ. ಆದ್ದರಿಂದಾಗಿ ನೀವು ಯು ಕ್ಯಾನ್ ಯೂಸ್ ಯೋರ್ ಫಿಂಗರ್ ಟಿಪ್ಸ್ ಆರ್ ಯೋರ್ ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ ಇದರಿಂದ ಒಂದು ಮೇಕಪ್ ಫಿಕ್ಸರಿಂದ ಒದ್ದೆ ಮಾಡಿಕೊಂಡು ಹಾಕ್ಬೋದು. ಆ್ಯಂಡ್ ಈಗ ನಾನು ಇನ್ನೊಂದು ಸರಿ ಈ ಒಂದು ಡಾರ್ಕ್ ಪರ್ಪಲ್ ಮ್ಯಾಟ್ ಶೇಡ್ನ, ನಾನು ಡಾರ್ಕ್ ಪರ್ಪಲ್ ಶೇಡ್ ಏನು ಯೂಸ್ ಮಾಡಿದೆ ಅದನ್ನು ನಾನು ಮತ್ತೆ ಔಟರ್ ಕಾರ್ನರಲ್ಲಿ ಇಟ್ಟು ಟು ದ ಇನ್ ಅ ಕಾರ್ನರ್ ಕ್ರೀಸ್ವರೆಗೂ ನಾನು ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ. ನೀಟಾಗಿ ಒಂದು ಕಾರ್ವ್ಡ್ ಪರ್ಪಲ್ ಕಲರ್ ಥರ ಕಾಣುತ್ತೆ. ಇಟ್ ಲುಕ್ಸ್ ವೆರಿ ನೀಟ್ ಆಲ್ಸೋ. ಆ್ಯಂಡ್ ಈ ಕ್ರೀಸ್ನ ಕೂಡ ತುಂಬ ಚೆನ್ನಾಗಿ ಡಿಫೈನ್ ಮಾಡುತ್ತೆ ಆ ರೀತಿ ಲಾಸ್ಟಲ್ಲಿ ಮಾಡೋದ್ರಿಂದ. ಈಗ ಐಲೈನರ್ಗೆ ನಾನು ಲೋಟಸ್ನ ಪ್ರೋ ಎಡಿಟ್ ಪೆನ್ ಐಲೈನರ್ ಯೂಸ್ ಮಾಡಿದೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಈ ಒಂದು ಪ್ರಾಡಕ್ಟ್. ನನಗೆ ಒಂದು ಬಾಟರ್ ಕೊಲ್ಯಾಬ್ರೇಷನಲ್ಲಿ ಸಿಕ್ಕಿದಂಥ ಒಂದು ಐಲೈನರ್ ತುಂಬ ಸ್ಮೂತಾಗಿ ಬರೆಯೋದಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಆಮೇಲೆ ನಾನು ಒಂದು ಲಿಕ್ವಿಡ್ ಐಲೈನರಿಂದ ಫಿನಿಷ್ ಮಾಡಬೇಕಾಗಿ ಬಂತು. ಸೊ ಓಕೆ, ನೋ ಪ್ರಾಬ್ಲಮ್. ಈ ರೀತಿ ಒಂದೊಂದು ಸರಿ ಆಗುತ್ತೆ. ಪ್ರಾಡಕ್ಟ್ನ ಕಳಿಸ್ತಾರೆ, ಸರಿಗಿರೋದಿಲ್ಲ, ಏನಿಲ್ಲ, ನಾವು ಅದನ್ನು ನಿಮಗೆ ಯೂಸ್ ಮಾಡಿ ಅದರ ಬಗ್ಗೆ ಹೇಳಬೇಕಾಗತ್ತೆ. ಸೊ ಐಲೈನರ್ ಹಾಕಿದ ನಂತರ ಫೇಸಸ್ ಕ್ಯಾನಡಾನ ಒಂದು ಜೆಲ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಒಂದು ಬ್ಯೂಟಿಫುಲ್ ಕಾಜಲ್ ಅಂತ ಹೇಳ್ಬೋದು. ಜಸ್ಟ್ ಒನ್ ಸ್ಟ್ರೋಕ್ ನೀವು ನೋಡಿದ್ರಲ್ಲ, 1 ಸೆಕೆಂಡ್ಗೆ 1 ಸ್ಟ್ರೋಕಲ್ಲಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಎಷ್ಟು ಡಾರ್ಕ್ ಬ್ಲ್ಯಾಕ್ ಆ್ಯಂಡ್ ಬೋಲ್ಡಾಗಿ ಕಾಣುತ್ತೆ ಅಂತ. ಆ್ಯಂಡ್ ಅದನ್ನು ನಾನು ಫಸ್ಟ್ ಯೂಸ್ ಮಾಡಿದ್ನಲ್ಲ ಒಂದು ಪರ್ಪಲ್ ಮ್ಯಾಟ್ ಶೇಡ್, ಅದರಿಂದ ನಾನು ಈ ಒಂದು ಕಾಜಲ್ನ ಸ್ಮಡ್ಜ್ ಮಾಡ್ತಿದ್ದೀನಿ. ಹೀಗೆ ಮಾಡಿದಾಗ ಏನಾಗುತ್ತೆ, ಕಾಜಲ್ ನೀಟಾಗಿ ಸ್ಮಡ್ಜಾಗಿ ಒಂದು ಪರ್ಪಲ್ ಕಾಜಲ್ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮಾಡಿರುವಂಥ ಐ ಮೇಕಪ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಸ್ಟೆಪ್ಸ್ನ ಈ ಸ್ಟೆಪ್ಪಿಂದ ಏನಾಗುತ್ತೆ, ನಿಮ್ಮ ಐ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಕೆಲವರು ಕಾಜಲ್ನ ಹಾಕಿ ಹಾಗೆ ಬಿಟ್ಬಿಡ್ತಾರೆ. ಲೋವರ್ ಐಲೈನರಲ್ಲಿ ಲೋವರ್ ಲ್ಯಾಶ್ ಲೈನಲ್ಲಿ ಕೂಡ ನೀವು ಚೆನ್ನಾಗಿ ಡಿಫೈನ್ ಮಾಡಬೇಕಾಗತ್ತೆ. ಏನಕ್ಕಪ್ಪ ಇವತ್ತು ಇಷ್ಟೊಂದು ತೊದಲ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತಿಲ್ಲ. ಸೊ ಎನಿವೇ, ಈಗ ಕಾಂಟೋರ್ನ ಯೂಸ್ ಮಾಡ್ತಿದ್ದೀನಿ, ವೆಟ್ n ವೈಲ್ಡ್ನ ಒಂದು ಪೌಡರ್ ಕಾಂಟೋರಿಂದ. ನೋಡಿ, ಈ ಒಂದು ವೆಟ್ n ವೈಲ್ಡ್ನ ಕಾಂಟೋರ್ ಬ್ರಷ್ನಿಂದಾನೇ ನಾನು ಈ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡ್ತೀನಿ. ಫೇಸ್ನ ಫಿಶ್ ಫೇಸ್ ಥರ ಮಾಡಿದಾಗ ಆ ಒಂದು ಲೈನ್ ಥರ ಕಾಣುತ್ತೆ ನಿಮಗೆ. ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಶ್ಯಾಡೋ ಆನ್ ಯೋರ್ ಫೇಸ್. ಆ ಒಂದು ಶ್ಯಾಡೋನ ನೀವು ಡಿಫೈನ್ ಮಾಡಬೇಕು. ಆಗೇನಾಗುತ್ತೆ, ನಿಮ್ಮ ಫೇಸ್ ಚಿಸಲ್ಡ್ ಆಗಿ ಕಾಣುತ್ತೆ, ಅಂದರೆ ಸ್ಲಿಮ್ಮಾಗಿ ಕಾಣುತ್ತೆ. ಆ್ಯಂಡ್ ಇದೇ ಒಂದು ಕಾಂಟೋರ್ ಶೇಡನ್ನು ನಾನು ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ನೋಡಿ, ಈ ಒಂದು ಬ್ರಷ್ನ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಟಿಪ್ನ ಈ ರೀತಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಫ್ಲ್ಯಾಟ್ ಆಗುತ್ತೆ. ಆಗ ನೀವು ನೋಸ್ ಕಾಂಟೋರ್ ಮಾಡ್ಬೋದು. ನೋಸ್ ಕಾಂಟೋರ್ ಮಾಡೋದಂದ್ರೆ ಏನು, ಈಗ ನಿಮ್ಮ ನೋಸ್ ಸ್ಟ್ರೈಟಾಗಿ ಉದ್ದಕ್ಕೆ ಕಾಣೋದು ಥರ ಮಾಡೋದಕ್ಕೆ. ಈಗ ಫೌಂಡೇಶನ್ ಎಲ್ಲ ಹಾಕಿದಾಗ ಏನಾಗುತ್ತೆ, ನಿಮ್ಮ ಫೇಸ್ ಮೇಲೆ ಬೀಳುವಂಥ ಈ ಒಂದು ನ್ಯಾಚುರಲ್ ಶ್ಯಾಡೋ ಎಲ್ಲ ಫುಲ್ ಕನ್ಸೀಲ್ ಆಗಿಬಿಟ್ಟು ಫೇಸ್ ಫುಲ್ ಫ್ಲ್ಯಾಟಾಗಿ ಕಾಣುತ್ತೆ. ಕಾಂಟೋರ್ ಮಾಡೋದು ಏನಕ್ಕಪ್ಪ ಅಂದರೆ ಶ್ಯಾಡೋನೆಲ್ಲ ಮತ್ತೆ ವಾಪಸ್ ಬರಲಿಕ್ಕೆ, ಜೊತೆಗೆ ಇನ್ನೂ ಚೆನ್ನಾಗಿ ಫೇಸ್ ಚಿಸಲ್ಡಾಗಿ ಕಾಣೋದಕ್ಕೋಸ್ಕರ. ಸೊ ಇದೇ ಪ್ಯಾಲೆಟಲ್ಲಿ ಒಂದು ಬನಾನಾ ಪೌಡರ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಪೌಡರ್ನಿಂದ ನಾನು ಹೈಲೈಟ್ ಮಾಡ್ತಿದ್ದೀನಿ. ಸೊ ನೋಡಿ, ಒಂದು ಬನಾನಾ ಪೌಡರ್ನ ನಾನು ಅಂಡರ್ ಐ ಏರಿಯಾ ಮೇಲೆ ಹಾಕಿದಾಗ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ. ಸೊ ಅದೇ ರೀತಿಯಲ್ಲಿ ನಾನು ಇನ್ನೊಂದು ಸೈಡ್ ಕೂಡ ಹಾಕ್ತಿದ್ದೀನಿ ಟು ಮೇಕ್ ಮೈ ಅಂಡರ್ ಐ ಏರಿಯಾ ಪಾಪ್. ಸೊ ಈ ರೀತಿ ಹಾಕಿದ ಮೇಲೆ ನಾನು ಕಾಂಟೋರ್ ಎಲ್ಲಿ ನಾನು ಚೀಕ್ ಮೇಲೆ ಮಾಡಿದ್ದೀನಿ ನೋಡಿ,
ಅದರ ಕೆಳಗಡೆ ಕೂಡ ಒಂದು ಸ್ವೈಪ್ ಮಾಡ್ತೀನಿ. ಆಗ ಏನಾಗುತ್ತೆ, ನೀವು ಮಾಡಿರುವಂಥ ಕಾಂಟೋರ್ ಕೂಡ ಡಿಫೈನ್ಡ್ ಆಗಿ ಕಾಣುತ್ತೆ. ಅದಕ್ಕಿಂತ ಮುಂಚೆ ನೋಡಿ ಆನ್ ನೋಸ್, ಮೂಗಿನ ಮೇಲೂ ಕೂಡ ನಾನು ಈ ರೀತಿ ಕಾಂಟೋರ್ ಮಾಡ್ತಿದ್ದೀನಿ, ಹಣೆ ಮೇಲೆ ಆ್ಯಂಡ್ ಆನ್ ಮೈ ಚಿನ್. ಈ ಒಂದು ಏರಿಯಾಸಲ್ಲಿ ನಾವು ಹೈಲೈಟ್ ಮಾಡಬೇಕಾಗತ್ತೆ. ಈಗ ನೋಡಿ ನಾನು ಕಾಂಟೋರ್ ಚೀಕ್ ಮೇಲೆ ಏನು ಮಾಡಿದೆ, ಈ ರೀತಿ ಸ್ವೈಪ್ ಮಾಡ್ತೀನಿ. ಕಾಂಟೋರ್ ಮಾಡಿದ ಕೆಳಗೆ ನಾನು ಫಸ್ಟ್ ಯೂಸ್ ಮಾಡಿದಲ್ವ ಕಾಂಟೋರ್, ಅದೀಗ ಇನ್ನೂ ಎದ್ದು ಕಾಣಿಸ್ತಿದೆ. ಸೊ ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಕಾಂಟೋರ್. ತುಂಬ ಜನ ಕಾಂಟೋರ್ ಏನಕ್ಕೆ ಮಾಡೋದು, ಹೇಗೆ ಮಾಡೋದು ಗೊತ್ತಿರೋದಿಲ್ಲ. ನೋಡಿ ಈ ರೀತಿ ಫೇಸ್ನ ಫಿಶ್ ಫೇಸ್ ಮಾಡಿದಾಗ ನೀವು ಕಾಂಟೋರ್ಗೆ ಆಗಲಿ ಹೈಲೈಟ್ಗೆ ಆಗಲಿ ಈಸಿ ಆಗುತ್ತೆ, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕಂತ. ಆ ಒಂದು ಶ್ಯಾಡೋನೇ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಈಗ ಫೇಸ್ ಹೈಲೈಟ್ ಆಯಿತು, ಡೈರೆಕ್ಟಾಗಿ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ಇವತ್ತು ನಾನು ಈ ವಿಡಿಯೋಲಿ ಮಾಡಿದಂಥ ಮಿಸ್ಟೇಕ್ ಏನಪ್ಪ ಅಂದರೆ, ಬ್ಲಷ್ ಹಾಕೋದು ಮರ್ತುಬಿಟ್ಟೆ ಆ್ಯಂಡ್ ಈವನ್ ಮಸ್ಕರ ಹಾಕೋದು ಮರ್ತುಬಿಟ್ಟೆ. ನಾನು ಫುಲ್ ರೆಡಿ ಆದಮೇಲೆ ಏನೋ ಮಿಸ್ ಹೊಡಿತಿದೆ ಅಲ್ಲಪ್ಪ ಅಂದರೆ ಮಸ್ಕರ ಹಾಕಿರಲಿಲ್ಲ. ಮಸ್ಕರ ಹಾಕಿದೆ, ಬಟ್ ಬ್ಲಷ್ನ ನಾನು ಕೊನೆವರೆಗೂ ನಾನು ಹಾಕೇ ಇಲ್ಲ. ಈಗ ವಾಯ್ಸ್ ಓವರ್ ಕೊಡುವಾಗ ಹೌದಲ್ಲ ಬ್ಲಷ್ ಹಾಕೋದು ಮರ್ತುಬಿಟ್ಟಿದ್ದೀನಲ್ಲ ಅನ್ನಿಸ್ತು. ಅಯ್ಯೋ, ವಿಡಿಯೋ ಶೂಟ್ ಮಾಡೋಕ್ಕೆ ತುಂಬ ದಿನ ಗ್ಯಾಪ್ ಆದರೆ ನೋಡಿ ಇದೇ ಪ್ರಾಬ್ಲಮ್ ಆಗೋದು. ಎನಿವೇ ನಾನು ಏನಪ್ಪ ಹೈಲೈಟರ್ಗೆ ಮೇಬಲಿನ್ ಮಾಸ್ಟರ್ ಕ್ರೋಮ್ ಹೈಲೈಟರ್ನ ತೊಗೊಂಡು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಿದೆ. ಅಟ್ಲೀಸ್ಟ್ ಈ ಸ್ಟೆಪ್ ಆದರೂ ಜ್ಞಾಪಕ ಬಂತು. ಇವಾಗ ನಮ್ಮ ಫ್ಯಾಮ್ಲಿನಲ್ಲಿ ಒಂದು ಇಂಪಾರ್ಟೆಂಟ್ ಮದುವೆ ನಡೀತಿದೆ ಆಯಿತಾ. ಸೊ ಅದಕ್ಕೋಸ್ಕರ ನನ್ನ ಕೈಯೆಲ್ಲ ಫುಲ್ ಮೆಹಂದಿ ಆಗಿದೆ. ನಿನ್ನೆ ತಾನೇ ಮೆಹಂದಿ ಫಂಕ್ಷನ್ ಆಯಿತು, ಚಪ್ರ ಫಂಕ್ಷನ್, ಮೆಹಂದಿ ಫಂಕ್ಷನ್, ಹರ್ಷನೆಲ್ಲ ನಿನ್ನೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನನ್ನ ಕೈ ಫುಲ್ ಮೆಹಂದಿ ಆಗಿದೆ. ಸೊ ಅದೇ ಅನ್ನಿಸ್ತು, ಇವಾಗ ವೆಡ್ಡಿಂಗಿಗೆಲ್ಲ ರೆಡಿ ಆಗ್ತೀವಲ್ಲ, ಆ್ಯಂಡ್ ದಿಸ್ ಇಸ್ ದ ವೆಡ್ಡಿಂಗ್ ಸೀಸನ್ ಆಲ್ಸೋ. ಈ ಒಂದು ಸೀಸನಲ್ಲಿ ನೋಡಿ ಈ ರೀತಿಯಾದಂಥ ನೀವು ಮೇಕಪ್ ಮಾಡ್ಕೋಬೋದು. ಆಯ್ಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ. ನಾನು ಹೇಳಿದ್ನಲ್ವ ಹೈಲೈಟರ್ ಹಾಕಿದ್ಮೇಲೆ, ಹೈಲೈಟರ್ ನಾನು ಎಲ್ಲೆಲ್ಲಿ ಹಾಕ್ತೆ ನೋಡಿದ್ರಲ್ವ, ಸೊ ಆ ಏರಿಯಾಸಲ್ಲಿ ನೀವು ಅಪ್ಲೈ ಮಾಡಬೇಕು. ಇದಾದ ನಂತರ ನಾನು ಲಾಸ್ಟೆಲ್ಲ ಅದೊಂದು ಜ್ಞಾಪಕ ಬಂತು, ರೆಡಿ ಎಲ್ಲ ಆದಮೇಲೆ ಮಸ್ಕರ ಹಾಕಬೇಕಲ್ಲಪ್ಪ ಅಂತ. ಸೊ ಐಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕರಾಗೆ ನಾನು ಲೋರಿಯಲ್ನ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡಿದೆ. ಬ್ಲಷ್ ಹಾಕೋದಂತೂ ನಿಜವಾಗ್ಲೂ ಜ್ಞಾಪಕನೇ ಬಂದಿಲ್ಲ. ಆಮೇಲೆ ಫಾಲ್ಸ್ ಐಲ್ಯಾಶಸ್ ಹಾಕಬೇಕಾಗಿತ್ತು, ಟೈಮ್ ಆಗೋಯ್ತು, ಅದು ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಅಲ್ಲಲ್ಲಿ 1 or 2 hours ಸಿಗ್ತಾಯಿದೆ. ಸೊ ಇವತ್ತು ನಾನೇನು ಅಂದ್ಕೊಂಡೆ, 1 or 2 ಅವರಲ್ಲಿ ಈ ವಿಡಿಯೋನ ಮಾಡೋಣ ಅಂತ. ಬಟ್ ತುಂಬ ಹೊತ್ತಿಡಿತು, ಅಟ್ಲೀಸ್ಟ್ 2.5-3 hours ಆಯಿತು ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ. ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ರೆ ನೋಡಿ ಇವಾಗ ಜ್ಞಾಪಕ ಬರ್ತಿದೆ ಬ್ಲಷ್ ಹಾಕಿಲ್ಲ ಅಂತ. ಅಯ್ಯೋ, ಇಷ್ಟು ತುಂಬಾ ಬೇಜಾರಾಗೋಯ್ತು. ನೀವು ಬ್ಲಷ್ ಹಾಕೋದನ್ನು ಮರಿಬೇಡಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫೇಸ್ ಫ್ರೆಶ್ ಆಗಿ ಏನಾಗುತ್ತೆ, ಇನ್ನೂ ಡೆಫಿನೇಷನ್ ಕೊಡುತ್ತೆ ನಿಮ್ಮ ಚೀಕ್ ಬೋನ್ಸ್ ಮೇಲೆ. ಸೊ ನಾಟ್ ಬ್ಯಾಡ್. ಬ್ಲಷ್ ಮರ್ತೋದ್ರೂ ಕೂಡ ನನ್ನ ಐ ಮೇಕಪ್ ಮತ್ತು ನನ್ನ ಒಂದು ಲಿಪ್ ಕಲರ್ ಇದೆಲ್ಲ ಹೈಲೈಟೆಡ್ ಆಗಿ ಕಾಣಿಸ್ತಿದೆ, ವಿಚ್ ಇಸ್ ಮೇಕಿಂಗ್ ಇಟ್ ಲುಕ್ ಪ್ರಿಟಿಯರ್. ಆಮೇಲೆ ನನಗೆ ಇದ್ದಿದ್ದಂಥ ಕಡಿಮೆ ಸಮಯದಲ್ಲಿ ಒಂದು ನಿಮಗೆ ಮೇಕಪ್ ಲುಕ್ ಹೇಗೆ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.